ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ವಿನಾಯಕ್, ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿವಸ ಹಿಂದೆ ಈ ಥರದ ಒಂದು ವಾಟ್ಸಪ್ನಲ್ಲಿ ಈ ಥರದ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಕೆಲವರು ಬೇರೆ ಬೇರೆ ವಿಡಿಯೋಗಳನ್ನು ತಗೊಂಡು ತಮ್ಮ ಒಂದು ಸ್ಟೇಟಸ್ಗೆ ಈ ರೀತಿ ವಿಡಿಯೋಗಳನ್ನು ಹಾಕ್ಕೊಳ್ತಾ ಇದ್ದರು. ಸೊ ತುಂಬ ಜನರಿಗೆ ಈ ರೀತಿ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದು ಅನ್ನೋದು ಗೊತ್ತಿಲ್ಲ. ತಮ್ಮದೇ ಆದ ಒಂದು ಫೋಟೋವನ್ನು ಹಾಕ್ಕೊಂಡು ಈ ರೀತಿಯ ಒಂದು ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಈ ಥರದಲ್ಲಿ ಒಂದು ವಾಟ್ಸಪ್ ಟ್ರೆಂಡಿಂಗ್ ಸ್ಟೇಟಸನ್ನು ರೆಡಿ ಮಾಡ್ಬೇಕಂತ ಹೇಳಿದರೆ ನೀವು ಫಸ್ಟ್ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಬೇಕಾಗತ್ತೆ. ವಾಟ್ಸಪ್ಪನ್ನು ಓಪನ್ ಮಾಡಿಬಿಟ್ಟು ಈ ಥರ ಒಂದು ವಾಟ್ಸಪ್ನ ಚಾರ್ಟ್ ಲಿಸ್ಟನ್ನು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ಈ ಒಂದು ಚಾರ್ಟ್ ಲಿಸ್ಟ್ನ ಒಂದು ವಾಲ್ಪೇಪರನ್ನು ನೀವು ಇಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಚೇಂಜ್ ಮಾಡಲಿಕ್ಕೆ ಇಲ್ಲಿ ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಾನು ನಿಮಗೆ ಇಲ್ಲಿ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಗ್ರೀನ್ ಸ್ಕ್ರೀನನ್ನು ಒಂದು ಇಮೇಜನ್ನು ಕೊಡ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಆ ಗ್ರೀನ್ ಸ್ಕ್ರೀನ್ನ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಒಂದು ಗ್ರೀನ್ ಸ್ಕ್ರೀನ್ ಇಮೇಜನ್ನು ನೀವು ಇಲ್ಲಿ ವಾಲ್ಪೇಪರ್ ಆಗಿ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಟ್ ಮಾಡಿದಂಥ ಇಲ್ಲಿ ಸೆಟ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಆ ಒಂದು ಚಾರ್ಟ್ ಲಿಸ್ಟಲ್ಲಿ ನಿಮಗೆ ಈ ಒಂದು ಗ್ರೀನ್ ಸ್ಕ್ರೀನ್ನ ಒಂದು ವಾಲ್ಪೇಪರ್ ಸೆಟ್ ಆಗಿದೆ. ಈ ಥರ ಒಂದು ಸೆಟ್ ಮಾಡಿದ ಮೇಲೆ ಇಲ್ಲಿ ನೀವು ಮೆಸೇಜ್ ಟೈಪಲ್ಲಿ ನಿಮಗೆ ಒಂದು ಕ್ಯೂಟ್ ಮೆಸೇಜನ್ನು ಇಲ್ಲಿ ಸೆಂಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಟೈಪ್ ಮಾಡ್ತೇನೆ. ನೀವು ನಿಮ್ಗೆ ಇಷ್ಟವಾದ ಯಾವ್ದು ಬೇಕಾದರೂ ಮೆಸೇಜನ್ನು ಟೈಪ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಾನು ಈ ಥರದಲ್ಲಿ ಒಂದು ಇಮೋಜಿಸನ್ನು ಹಾಕ್ತೇನೆ. ಈ ಥರ ಒಂದು ಇಮೋಜಿಸ್ ಹಾಕಿ ಇಲ್ಲಿ ಸೆಂಡ್ ಮಾಡ್ತೇನೆ. ಇದೇ ರೀತಿ ನೀವು ಒಂದು 30-40 ಮೆಸೇಜನ್ನು ಸೆಂಡ್ ಮಾಡಬೇಕಾಗತ್ತೆ. ನೀವು ಎವ್ರಿವನ್ ಕಾಪಿ ಮಾಡೋಕ್ಕಿಂತ ನೀವಿಲ್ಲಿ ಈ ಥರ ಸೆಲೆಕ್ಟ್ ಮಾಡಿ ಶೇರ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯದು ಅನಿಸುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಇದೇ ರೀತಿ ಮಾಡಿದರೆ ಆದಷ್ಟು ಬೇಗ ನಿಮಗೆ ಈ ಒಂದು ಕೆಲಸ ಆಗುತ್ತೆ. ಈ ರೀತಿಯನ್ನು ಮೆಸೇಜ್ ಸೆಂಡ್ ಆದಮೇಲೆ ನೀವು ಒಂದು ಸ್ಕ್ರೀನ್ ರೆಕಾರ್ಡನ್ನು ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಇದ್ದರೆ ಸ್ಕ್ರೀನ್ ರೆಕಾರ್ಡನ್ನು ಮಾಡಬೇಕಾಗತ್ತೆ. ಸ್ಕ್ರೀನ್ ರೆಕಾರ್ಡನ್ನು ಮಾಡಬೇಕಾದ್ರೆ ನೀವು ಈ ಥರದಲ್ಲಿ ಸ್ಟಾರ್ಟಿಂಗಿಂದ ಇಟ್ಕೊಳ್ಬೇಕಾಗತ್ತೆ. ಸ್ಲೋ ಆಗಿ ಈ ಥರ ಸ್ಕ್ರೀನನ್ನು ಕೆಳಗೆ ಮಾಡ್ತಾ ಬರಬೇಕಾಗತ್ತೆ. ಒಂದು 30 ಸೆಕೆಂಡ್ ಹೋಗೋಷ್ಟು ಮಾಡಿದರೆ ಸಾಕಾಗತ್ತೆ. ಅದಾದಮೇಲೆ ನಿಮ್ಮ ಒಂದು ಸ್ಕ್ರೀನ್ ರೆಕಾರ್ಡನ್ನು ಆಫ್ ಮಾಡಬೇಕಾಗತ್ತೆ. ಆಫ್ ಮಾಡಿದ ಮೇಲೆ ನೀವು ನಿಮ್ಮ ಒಂದು ಕೈನ್ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ಕೈನ್ಮಾಸ್ಟರ್ ಆ್ಯಪ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಈ ಒಂದು ಕೈನ್ಮಾಸ್ಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಕೈನ್ಮಾಸ್ಟರ್ ಓಪನ್ ಮಾಡಿದ ಮೇಲೆ ಈ ಥರದಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಸ್ಟೇಟಸ್ಗೆ ವಿಡಿಯೋ ಮಾಡೋದ್ರಿಂದ ನೀವು ಇಲ್ಲಿ 9.16 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ಒಂದು ಬ್ಯಾಕ್ಗ್ರೌಂಡನ್ನು ಹಾಕ್ಕೊಳ್ಬೇಕಾಗತ್ತೆ. ಫಸ್ಟ್ ನೀವು ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಒಂದು 30 ಸೆಕೆಂಡ್ಗಾಗುವಷ್ಟು ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೀವು ಯಾರೋ ಒಂದು ಫೋಟೋವನ್ನು ಹಾಕಿ ಈ ಥರ ಒಂದು ಸ್ಟೇಟಸನ್ನು ರೆಡಿ ಮಾಡ್ಬೇಕಂತಿದ್ದೀರೋ ಅವರ ಒಂದು ಫೋಟೋಸನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಫೋಟೋನ ಹಾಕ್ಕೊಳ್ಬೇಕಂದ್ರೆ ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಂದ ಒಂದು ಫೋಟೋಸನ್ನು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಫೋಟೋಸನ್ನು ತಗೊಂಡಿದ್ದೇನೆ. ಈ ಥರ ಫೋಟೋ ದೊಡ್ಡದಿದ್ದರೆ ನೀವು ಇಲ್ಲಿ ಕ್ರೋಪ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋವನ್ನು ಕ್ರೋಪ್ ಮಾಡಬೇಕಾಗುತ್ತೆ. ರೊಟೇಟ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೇಲೆ ರೊಟೇಟ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ರೊಟೇಟ್ ಮಾಡ್ಕೊಳ್ಬೋದು.
ಇದನ್ನು ಈ ಥರದಲ್ಲಿ ಫುಲ್ ಸ್ಕ್ರೀನನ್ನಾಗಿ ಮಾಡಬೇಕಾಗತ್ತೆ. ಸ್ಕ್ರೋಲ್ ಮಾಡಿ ಫುಲ್ ಸ್ಕ್ರೀನನ್ನಾಗಿ ಮಾಡಬೇಕಾಗತ್ತೆ. ಈ ಒಂದು ಫೋಟೋ ಲೆಂತ್ ಕೂಡ ಒಂದು 30 ಸೆಕೆಂಡ್ಗಾಗುವಷ್ಟು ನಾವು ಸೆಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಇನ್ನೊಂದು ಫೋಟೋನ ತಗೊಳ್ತೇನೆ. ನಿಮಗೆ ಬೇಕಾದರೂ ಕೂಡ ಇನ್ನೊಂದು ಫೋಟೋ ತೊಗೊಳ್ಬೋದು, ಇಲ್ಲಾಂದರೆ ಒಂದೇ ಫೋಟೋದು ಕೂಡ ಮಾಡ್ಬೋದು. ನಾನಿಲ್ಲಿ ಈ ಒಂದು ಫೋಟೋನ ತಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಕ್ರಾಪ್ ಮಾಡ್ತೇನೆ. ಈ ಥರದಲ್ಲಿ ಕ್ರಾಪ್ ಮಾಡಿ ಇದನ್ನು ಕೂಡ ನಾನು ಜೂಮ್ ಮಾಡ್ತೇನೆ. ಈ ಒಂದು ಫೋಟೋ ಕೂಡ ಲೆಂತನ್ನು 30 ಸೆಕೆಂಡ್ಗೆ ಸೆಟ್ ಮಾಡ್ತೇನೆ. ಈ ಒಂದು ಫಸ್ಟ್ ತೊಗೊಂಡಂಥ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಓವರಾಲ್ ಅನಿಮೇಷನ್ದು ಆಪ್ಷನ್ ಇದೆ. ಈ ಓವರಾಲ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬ್ಲಿಂಕ್ ಶೋ ಮೇಲೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಥರ ಒಂದು ಬ್ಲಿಂಕ್ ಶೋ ಮೇಲೆ ಸೆಲೆಕ್ಟ್ ಮಾಡಿ ಈ ಒಂದು ಸೆಕೆಂಡ್ ತೊಗೊಂಡಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಒಂದು ಸಲ ಪ್ಲೇ ಮಾಡಿ ನಿಮಗೆ ಕಾಣಿಸ್ತೇನೆ. ಈ ಥರದಲ್ಲಿ ಕಾಣಿಸ್ತಾ ಇದೆ ನೋಡಿ ಫೋಟೋ. ಇದಾದಮೇಲೆ ಮತ್ತೆ ನೀವು ಸ್ಟಾರ್ಟಿಂಗಲ್ಲಿ ತೊಗೊಂಡು ಮತ್ತೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡೋದನ್ನು ಇಲ್ಲಿ ತೊಗೊಳ್ಬೇಕಾಗತ್ತೆ. ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡನ್ನು ನಾನು ತಗೊಂಡಿದ್ದೇನೆ. ಈ ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಇಲ್ಲಿ ಸ್ವಲ್ಪ ಕ್ರೋಪ್ ಮಾಡಬೇಕಾಗತ್ತೆ. ನೋಡಿ ಈ ಥರದಲ್ಲಿ ಸ್ವಲ್ಪ ಕ್ರೋಪ್ ಮಾಡಬೇಕಾಗತ್ತೆ. ಈ ಹೆಸರನ್ನು ಮತ್ತು ಸೈಡ್ ಬ್ಲ್ಯಾಕನ್ನು ಸ್ವಲ್ಪ ಕ್ರೋಪ್ ಮಾಡಬೇಕಾಗತ್ತೆ. ಈ ಥರದಲ್ಲಿ ಕ್ರೋಪ್ ಮಾಡಿ ಇದನ್ನು ಕೂಡ ಜೂಮ್ ಮಾಡಬೇಕಾಗತ್ತೆ. ಸ್ವಲ್ಪ ಕ್ರಾಸ್ ಮಾಡಿ ಈ ಥರದಲ್ಲಿ ಕ್ರಾಸ್ ಮಾಡಿ ಜೂಮ್ ಮಾಡಬೇಕು. ಇಷ್ಟು ಜೂಮ್ ಮಾಡಬೇಕಾಗತ್ತೆ. ನೋಡ್ಬೋದಿಲ್ಲಿ ಈ ಥರದಲ್ಲಿ ಇಷ್ಟು ಜೂಮ್ ಮಾಡಬೇಕಾಗತ್ತೆ. ಜೂಮ್ ಮಾಡಿಬಿಟ್ಟು ಇಲ್ಲಿ ಕ್ರೋಮಾ ಕೀ ಅಂತ ಒಂದು ಆಪ್ಷನ್ ಇದೆ ನೋಡಿ ಪಕ್ಕದಲ್ಲಿ. ಈ ಒಂದು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅನೇಬಲ್ ಮಾಡಬೇಕಾಗತ್ತೆ. ಅನೇಬಲ್ ಮಾಡಿದ ನಂತರ ನೋಡಿ ಇಲ್ಲಿ ಈ ಥರದಲ್ಲಿ ಬಂದಿರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಈ ಥರದಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಈಗ ನೋಡಿ ಒಂದು ಸ್ವಲ್ಪ ಪ್ಲೇ ಮಾಡಿ ಕಾಣಿಸ್ತೇನೆ. ಈ ಥರದಲ್ಲಿ ಎಷ್ಟು ಕೂಲಾಗಿ ಸ್ಟೇಟಸ್ ರೆಡಿಯಾಗಿದೆ ಅಂತ. ಸೊ ಇದಕ್ಕೆ ನೀವು ಒಂದು ಮ್ಯೂಸಿಕನ್ನು ಹಾಕಬೇಕಂದ್ರೆ ನೀವು ಇಲ್ಲಿ ಪಕ್ಕದಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ಇಲ್ಲಿ ಈಗ ಪ್ಲೇ ಮಾಡಿ ಕಾಣಿಸ್ತೇನೆ ರೀತಿಯಾಗಿ ಈ ಒಂದು ಸ್ಟೇಟಸ್ ರೆಡಿಯಾಗಿದೆ ಅಂತ. ನೋಡ್ಬೋದು ಇಲ್ಲಿ ಈ ಥರದಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಸ್ಟೇಟಸ್ ರೆಡಿಯಾಗಿದೆ. ಇಲ್ಲಿ ಈ ರೀತಿ ರೆಡಿಯಾದಂಥ ಒಂದು ಸ್ಟೇಟಸನ್ನು ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಕ್ವಾಲಿಟಿಯಲ್ಲಿ ಒಂದು ವಿಡಿಯೋ ಬೇಕು ಆ ಒಂದು ಕ್ವಾಲಿಟಿಯಲ್ಲಿ ಇದನ್ನು ಸೇವ್ ಆ್ಯಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.